ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾಳೆ ಮಾರ್ಚ್ 10ನೇ ತಾರೀಕು ಸೋಮವಾರ, ನಾಳೆ ಅಮಲಕ್ಕಿ ಏಕಾದಶಿ ಇರುವುದರ ಪ್ರಯುಕ್ತ ಇವತ್ತಿನ ವಿಡಿಯೋದಲ್ಲಿ ಅಮಲಕ್ಕಿ ಏಕಾದಶಿಯ ಮಹತ್ವವೇನು, ವ್ರತಕಥೆ ಏನು, ಹಾಗೆ ಉಪವಾಸದ ನಿಯಮವೇನು ಮತ್ತು ಈ ಒಂದು ಅಮಲಕ್ಕಿ ಏಕಾದಶಿಯ ದಿನ ವಿಷ್ಣುವಿನೊಂದಿಗೆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಏಕಾದಶಿಯನ್ನು ಅಮಲಕ್ಕಿ ಏಕಾದಶಿ ಅಂತ ಯಾಕೆ ಕರೀತಾರೆ, ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಈ ಏಕಾದಶಿಯ ದಿನ ತಪ್ಪದೇ ಪಠಿಸಬೇಕಾದಂಥ ವಿಷ್ಣುವಿನ ಮಂತ್ರಗಳು ಯಾವುವು, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮೊದಲಿಗೆ ಈ ಏಕಾದಶಿಯನ್ನು ಅಮಲಕ್ಕಿ ಏಕಾದಶಿ ಅಂತ ಯಾಕೆ ಕರೀತಾರೆ, ಈ ಏಕಾದಶಿಯಲ್ಲಿ ನೆಲ್ಲಿಕಾಯಿ ಗಿಡವನ್ನು ಯಾಕೆ ಪೂಜೆ ಮಾಡ್ತೀವಿ ಮತ್ತು ನೆಲ್ಲಿಕಾಯಿ ಗಿಡದ ಮಹತ್ವವೇನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈ ಏಕಾದಶಿಯನ್ನು ಅಮಲಕ್ಕಿ ಏಕಾದಶಿ ಅಥವಾ ರಂಗಭರಿತ ಏಕಾದಶಿ ಅಂತ ಸಹ ಕರೀತಾರೆ. ಯಾಕಂತಂದರೆ ಈ ಏಕಾದಶಿ ಹೋಳಿ ಹುಣ್ಣಿಮೆಗಿಂತ ಮುಂಚೆ ಬರೋದ್ರಿಂದ ಈ ಏಕಾದಶಿಯನ್ನು ರಂಗಭರಿತ ಏಕಾದಶಿ ಅಂತ ಕರೀತಾರೆ. ಇನ್ನು ಈ ಏಕಾದಶಿಯನ್ನು ಅಮಲಕ್ಕಿ ಏಕಾದಶಿ ಅಥವಾ ಆಮ್ಲ ಏಕಾದಶಿ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ. ಹಾಗಾದರೆ ಈ ಏಕಾದಶಿಗೂ ನೆಲ್ಲಿಕಾಯಿ ಗಿಡಕ್ಕೂ ಇರುವ ಸಂಬಂಧವೇನು, ನೆಲ್ಲಿಕಾಯಿ ಗಿಡದ ಮಹತ್ವವೇನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೆಲ್ಲಿಕಾಯಿ ಗಿಡವನ್ನು ಆಮ್ಲ ಅಂತಲೂ ಕರೀತಾರೆ ಸ್ನೇಹಿತರೆ. ಶಿವನಿಗೂ ಮಹಾವಿಷ್ಣುವಿಗೂ ಪ್ರಿಯವಂತೆ ಈ ಒಂದು ನೆಲ್ಲಿಕಾಯಿ ಗಿಡ. ಒಂದು ಸರ್ತಿ ಮಹಾಲಕ್ಷ್ಮಿ ಮತ್ತು ಪಾರ್ವತಿಯರು ಶಿವ ಮತ್ತು ವಿಷ್ಣುವನ್ನು ಒಟ್ಟಿಗೆ ಪೂಜಿಸಬೇಕು, ಅದು ನಾವೇ ಸೃಷ್ಟಿ ಮಾಡಿದ ರೂಪಕ್ಕೆ ಒಟ್ಟಿಗೆ ಪೂಜೆ ಮಾಡೋಣ, ಇಂತಹ ಒಳ್ಳೆಯ ಸಂಕಲ್ಪದಿಂದ ಅವರಿಗೆ ಭಕ್ತಿ ಭಾವ ಉಕ್ಕಿ ಕಣ್ಣಿನಲ್ಲಿ ಆನಂದ ಬಾಷ್ಪ ಬಂದಿತು. ಹೀಗೆ ಇಳಿದ ಕಣ್ಣೀರ ಹನಿಯಿಂದ ನೆಲ್ಲಿಗಿಡ ಹುಟ್ಟಿತೆಂದು ಹೇಳುತ್ತಾರೆ. ಇಬ್ಬರು ಸೇರಿ ಶಿವನನ್ನು ಮತ್ತು ವಿಷ್ಣುವನನ್ನು ಒಟ್ಟಿಗೆ ಪೂಜೆ ಮಾಡಿದರು. ನೆಲ್ಲಿಗಿಡದಲ್ಲಿ ಸಾಕ್ಷಾತ್ ವಿಷ್ಣುವಿನ ಸಾನ್ನಿಧ್ಯವಿದೆ. ನಾರಾಯಣ ಎಲ್ಲಿಯೋ ಅಲ್ಲಿ ಲಕ್ಷ್ಮಿ ಎಂಬಂತೆ ಲಕ್ಷ್ಮಿಯು ಗಿಡದಲ್ಲಿ ನೆಲೆಸಿದ್ದಾಳೆ. ಶ್ರೀ ಮಹಾಲಕ್ಷ್ಮಿ ಏಕಾದಶಿಯಲ್ಲಿ ನಾರಾಯಣ ಸಹಿತ ಶ್ರೀ ಮಹಾಲಕ್ಷ್ಮಿ ಪದಗಳು ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ನೆಲ್ಲಿಕಾಯಿ ಗಿಡವನ್ನು ಆಮ್ಲ ಅಥವಾ ಧಾತ್ರಿ ಅಂತಲೂ ಸಹ ಕರೀತಾರೆ. ಸಾಕ್ಷಾತ್ ಮಹಾವಿಷ್ಣುವು ಈ ಒಂದು ಆಮ್ಲ ಅಥವಾ ನೆಲ್ಲಿಕಾಯಿ ಗಿಡದಲ್ಲಿ ನೆಲೆಸಿರುತ್ತಾನೆ. ಹಾಗಾಗಿ ಈ ಒಂದು ಏಕಾದಶಿಯನ್ನು ಅಮಲಕ್ಕಿ ಏಕಾದಶಿ ಅಂತ ಸಹ ಕರೀತಾರೆ ಸ್ನೇಹಿತರೆ. ಇನ್ನು ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ನಾವು ಮಾರ್ಚ್ 10ನೇ ತಾರೀಕು ಸೋಮವಾರ ದಿವಸ ಆಚರಣೆ ಮಾಡ್ತೀವಿ. ಆದರೆ ನಮಗೆ ಏಕಾದಶಿ ತಿಥಿ ಪ್ರಾರಂಭವಾಗೋದು ಭಾನುವಾರ ಮಾರ್ಚ್ 9ನೇ ತಾರೀಕು ಬೆಳಗ್ಗೆ 7:45 ಈ ಒಂದು ಏಕಾದಶಿ ತಿಥಿ ಪ್ರಾರಂಭವಾಗಿ ಮಾರ್ಚ್ 10ನೇ ತಾರೀಕು ಸೋಮವಾರ ಬೆಳಗ್ಗೆ 7:45 ಏಕಾದಶಿ ತಿಥಿ ಮುಕ್ತಾಯವಾಗುತ್ತದೆ. ಆದರೆ ಉದಯ ತಿಥಿಗೆ ಅನುಗುಣವಾಗಿ ಅಂದರೆ ಸೂರ್ಯೋದಯಕ್ಕೆ ಈ ತಿಥಿ ನಮಗೆ ಇರಬೇಕು ಸ್ನೇಹಿತರೆ. ಏಕಾದಶಿ ಇದ್ದಾಗ ನಾವು ಏಕಾದಶಿ ಉಪವಾಸವನ್ನು ಆಚರಣೆ ಮಾಡ್ತೀವಿ. ಹಾಗಾಗಿ ನಾವು ಸೋಮವಾರ ದಿವಸ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ಮತ್ತು ಸೋಮವಾರ ಏಕಾದಶಿ ಉಪವಾಸವನ್ನು ಮಾಡ್ತೀವಿ. ಇನ್ನು ನಾವು ಭಾನುವಾರ ದಿವಸನೇ ನಾವು ಮಧ್ಯಾಹ್ನ ಊಟವನ್ನು ಮಾಡಬಾರ್ದು, ಅನ್ನವನ್ನು ಬಿಟ್ಬಿಡಬೇಕು, ಊಟವನ್ನು ಮಾಡಬಾರ್ದು ಏಕಾದಶಿ ಉಪವಾಸ ಮಾಡೋರು ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ ಇನ್ನು ಪಾರಣೆ ಅಂದರೆ ಉಪವಾಸವನ್ನು ಮುರಿಯುವುದು ಮಂಗಳವಾರ ದಿವಸ ಅಂದರೆ 11ನೇ ತಾರೀಕು ಬೆಳಗ್ಗೆ 6:43 ಬೆಳಗ್ಗೆ 8:14 ಒಳಗಡೆ ಈ ಪಾರಣೆ ಅಂದರೆ ಉಪವಾಸವನ್ನು ಮುರಿಯುವುದು ಸ್ನೇಹಿತರೆ. ಅಂದರೆ ಪಾರಣೆಯನ್ನು ಮಂಗಳವಾರ ದಿವಸ ಬೆಳಗ್ಗೆ 6:43 8:14 ನಾವು ಉಪವಾಸವನ್ನು ಬಿಡಬೇಕಾಗುತ್ತೆ ಸ್ನೇಹಿತರೆ. ಇದಿಷ್ಟು ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಈ ಏಕಾದಶಿಯಲ್ಲಿ ಉಪವಾಸ ಮಾಡುವವರು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನಬಾರ್ದು. ಮತ್ತು ಅಷ್ಟೇ ಅಲ್ಲದೆ ಭಾನುವಾರನೇ ನಮಗೆ ಏಕಾದಶಿ ತಿಥಿ ಪ್ರಾರಂಭ ಆಗಿರೋದ್ರಿಂದ ನಾವು ಭಾನುವಾರ ಮಧ್ಯಾಹ್ನದಿಂದ ಊಟವನ್ನು ಮಾಡಬಾರ್ದು.
ಫಲಹಾರ ಅಥವಾ ಹಣ್ಣು ಹಾಲನ್ನು ತಗೊಳ್ಬೋದು ಸ್ನೇಹಿತರೆ. ಇನ್ನು ನಮಗೆ ಶಕ್ತಿ ಇದೆ, ನಾವು ನಿರಾಹಾರಿಯಾಗಿ ಉಪವಾಸವನ್ನು ಮಾಡ್ತೀನಿ ಅಂತಂದರೆ ಮಾಡ್ಬೋದು. ಇನ್ನು ಮುಖ್ಯವಾಗಿ ಈ ಅಮಲಕಿ ಏಕಾದಶಿಯ ಆಚರಣೆಯಿಂದ ಎಂಥದ್ದೇ ರೋಗ ರುಜಿನಗಳಿದ್ದರೂ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಅವುಗಳ ಎಲ್ಲದರಿಂದ ಮುಕ್ತಿ ಸಿಗುತ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಇರುವಂಥ ಆರ್ಥಿಕ ಸ್ಥಿತಿ ಅಭಿವೃದ್ಧಿಯಾಗಬೇಕು ಅಂತಂದರೆ ಈ ಏಕಾದಶಿ ದಿನ ಲಕ್ಷ್ಮೀ ಸಹಿತನಾಗಿ ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ಮತ್ತು ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡೋದ್ರಿಂದ ಹಾಗೂ ನೆಲ್ಲಿಕಾಯಿಯ ಒಂದು ಪದಾರ್ಥವನ್ನು ದೇವರಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸೋದ್ರಿಂದ ಸಕಲ ದೋಷಗಳು ಸಹ ನಿವಾರಣೆಯಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಈ ಅಮಲಕಿ ಏಕಾದಶಿಯ ಪೌರಾಣಿಕ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅಮಲಕಿ ಏಕಾದಶಿಯ ಪೌರಾಣಿಕ ಕಥೆಯು ಹೀಗಿದೆ ಸ್ನೇಹಿತರೆ. ತ್ರೇತಾಯುಗದಲ್ಲಿ ವಸಿಷ್ಠರು ಮದಾಂಧತ ರಾಜನಿಗೆ ಹೇಳಿದರು. ಚಂದ್ರವಂಶದ ಶಶಿಬಿಂದು ಎಂಬ ರಾಜನ ವಂಶದಲ್ಲಿ ಬಂದ ಯಶೋಮಂತ ಚಿತ್ರಸೇನ ಎಂಬ ರಾಜನು ವೈದೇಶ ಎಂಬ ರಾಜ್ಯವನ್ನು ಆಳುತ್ತಿದ್ದನು. ಇವನು ವಿಷ್ಣು ಭಕ್ತನಾಗಿದ್ದು ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಆಚರಿಸುತ್ತಿದ್ದನು. ಇಷ್ಟೇ ಅಲ್ಲದೆ ಪ್ರಜೆಗಳು ಈ ವ್ರತವನ್ನು ಆಚರಿಸಲು ವ್ಯವಸ್ಥೆಯನ್ನು ಸಹ ಮಾಡಿದ್ದನು. ನ್ಯಾಯ ನೀತಿ ಧರ್ಮದಿಂದ ರಾಜ್ಯವನ್ನು ಆಳುತ್ತಿದ್ದನು. ಇವನ ರಾಜ್ಯ ಸುಖ ಸಮೃದ್ಧಿಯಿಂದ ಕೂಡಿದ್ದು ಪ್ರಜೆಗಳು ನಿರಾತಂಕವಾಗಿದ್ದರು. ಒಮ್ಮೆ ಚಿತ್ರಸೇನ ರಾಜನು ಬೇಟೆಯಾಡಲು ಕಾಡಿಗೆ ಹೋಗಿ ಹಾದಿ ತಪ್ಪಿ ಕಾಡಿನ ಮಧ್ಯದಲ್ಲಿ ಸಿಕ್ಕಿಕೊಂಡನು. ಚಿತ್ರಸೇನ ರಾಜನನ್ನು ಗುರುತು ಹಿಡಿದ ಕಾಡಿನ ರಾಕ್ಷಸರು ಅವನನ್ನು ಬಂಧಿಸಿ ಹೊಡೆದು ಬಡಿದು ಎಚ್ಚರ ತಪ್ಪಿಸಿ ಆಗ ರಾಜನು ಎಚ್ಚರ ತಪ್ಪಿ ಬಿದ್ದನು. ಈ ಮೊದಲೇ ರಾಕ್ಷಸರು ಕಾಡಿನಲ್ಲಿದ್ದ ಋಷಿಗಳಿಗೆ ಕಾಟ ಕೊಡುತ್ತಿದ್ದರು. ಚಿತ್ರಸೇನನು ಅವರ ಮೇಲೆ ಯುದ್ಧ ಸಾರಿ ಅವರನ್ನೆಲ್ಲ ಓಡಿಸಿ ಋಷಿಗಳಿಗೆ ರಕ್ಷಣೆ ಒದಗಿಸಿದ್ದನು. ಹಾಗಾಗಿ ಅವರಿಗೆ ರಾಜನ ಮೇಲೆ ಹಿಂದಿನ ಸೇಡಿನಿಂದಾಗಿ ರಾಜನಿಗೆ ಈ ರೀತಿ ಹಿಂಸೆ ಕೊಟ್ಟರು. ಅವನನ್ನು ಕೊಂದು ಹಾಕಲು ಕತ್ತಿಯನ್ನು ಸಹ ಎತ್ತಿದ್ದರು. ಆ ಹೊತ್ತಿಗೆ ರಾಜನ ದೇಹದಿಂದ ಬೆಳಕಿನ ರೂಪದಲ್ಲಿ ಒಬ್ಬ ಶಕ್ತಿ ದೇವತೆ ಬಂದು ಆ ರಾಕ್ಷಸರನ್ನು ಎಲ್ಲ ಕೊಂದು ಹಾಕಿ ಅದೃಶ್ಯಳಾದಳು. ರಾಜನಿಗೆ ದೇವಿಯ ಸ್ಪರ್ಶದಿಂದ ಚೈತನ್ಯ ಬಂದು ಎದ್ದನು. ಸತ್ತ ರಾಕ್ಷಸರನ್ನೆಲ್ಲ ನೋಡಿದನು. ಯಾರು ಕೊಂದರು ಎಂದು ಯೋಚಿಸುವಾಗ ಎದುರಿಗೆ ಇದ್ದ ಒಂದು ನಲ್ಲಿ ಗಿಡದಿಂದ ಅಶರೀರವಾಣಿ ಕೇಳಿತು. ರಾಜ, ನೀನು ಇಷ್ಟು ವರ್ಷಗಳಿಂದಲೂ ಶ್ರದ್ಧಾಭಕ್ತಿಯಿಂದ ಏಕಾದಶಿ ವ್ರತ ಆಚರಣೆ ಮಾಡುತ್ತಾ ಬಂದಿರುವೆ. ಇದರಿಂದ ಶ್ರೀ ಮಹಾವಿಷ್ಣುವು ಸಂತುಷ್ಟಗೊಂಡು ರಾಕ್ಷಸರನ್ನು ಅವನೇ ಬಂದು ಸಂಹಾರ ಮಾಡಿದ್ದಾನೆ. ಈ ನೆಲ್ಲಿ ಗಿಡದಲ್ಲಿ ಮಹಾವಿಷ್ಣುವಿನ ಧನ್ವಂತರಿ ಸಾನ್ನಿಧ್ಯವಿದೆ ಮತ್ತು ಲಕ್ಷ್ಮೀ ನೆಲೆಸಿದ್ದಾಳೆ ಎಂದು ಹೇಳಿತು. ಇದನ್ನು ಕೇಳಿ ರಾಜನು ಹರ್ಷಚಿತ್ತನಾಗಿ ರಾಜ್ಯಕ್ಕೆ ಮರಳಿದನು. ಆಗ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಬಂದಿತು. ರಾಜನು ಇನ್ನಷ್ಟು ಸಂತೋಷದಿಂದ ನೆಲ್ಲಿ ಗಿಡದ ಜೊತೆ ನಾರಾಯಣ ಸಹಿತ ಮಹಾಲಕ್ಷ್ಮಿಯನ್ನು ಪೂಜಿಸಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸಿದನು. ಏಕಾದಶಿ ರಾತ್ರಿ ತನ್ನ ಕುಟುಂಬ ಹಾಗೂ ಆಸ್ಥಾನದ ಬಳಗದೊಂದಿಗೆ ಉದ್ಯಾನವನದಲ್ಲಿ ನೆಲ್ಲಿ ಗಿಡದ ಮುಂದೆ ವಿಷ್ಣುವಿನ ಸ್ಮರಣೆ, ಭಜನೆ, ಸತ್ಸಂಗ ಮಾಡುತ್ತಾ ಜಾಗರಣೆಯನ್ನು ಸಹ ಮಾಡಿದನು. ಕಾಲಾನಂತರ ವೈಕುಂಠ ಸಾನ್ನಿಧ್ಯವನ್ನು ಸಹ ರಾಜನು ಸೇರಿದನು. ಇದಿಷ್ಟು ಅಮಲಕಿ ಏಕಾದಶಿಯ ಪೌರಾಣಿಕ ಕಥೆ ಸ್ನೇಹಿತರೆ. ಇನ್ನು ಈ ಅಮಲಕಿ ಏಕಾದಶಿ ದಿನ ನೆಲ್ಲಿ ಗಿಡವನ್ನು ಪೂಜಿಸೋದರಿಂದ ಸಕಲ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಅಮಲಕಿ ಏಕಾದಶಿ ದಿನದಂದು ನೆಲ್ಲಿಕಾಯಿ ಮರಕ್ಕೆ 9 ಪ್ರದಕ್ಷಿಣೆ ಹಾಕಿ ನೆಲ್ಲಿಕಾಯಿಯನ್ನು ಸೇವಿಸುವುದರಿಂದ ಅದೃಷ್ಟ ಮತ್ತು ಆರೋಗ್ಯದ ದೃಷ್ಟಿಯಿಂದ ಮಹಾವಿಷ್ಣುವಿನ ಆಶೀರ್ವಾದವೂ ಸಹ ಸಿಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ ಈ ದಿನ ಅಶ್ವತ್ಥ ಮರಕ್ಕೆ ಸಕ್ಕರೆ ನೀರು ನೈವೇದ್ಯ ಮಾಡಿ ಸಾಯಂಕಾಲ ಅರಳಿ ಮರದ ಬೇರಿನಲ್ಲಿ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಋಣದ ವಿಮೋಚನೆ ಮತ್ತು ಧನಪ್ರಾಪ್ತಿಯಾಗುತ್ತದೆ ಅನ್ನೋದು ಒಂದು ನಂಬಿಕೆ. ಮತ್ತು ಈ ಒಂದು ಅಮಲಕಿ ಏಕಾದಶಿ ದಿನ ವಿಷ್ಣು ಮತ್ತು ಶಿವನಿಗೆ ಗುಲಾಲ್ ಅನ್ನು ಅರ್ಪಿಸೋದ್ರಿಂದ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತದೆ. ಮತ್ತು ಈ ಒಂದು ಅಮಲಕಿ ಏಕಾದಶಿ ದಿನ ವಿಷ್ಣುವಿನ ಮುಂದೆ 9 ನೆಲ್ಲಿಕಾಯಿ ದೀಪಗಳನ್ನು ಹಚ್ಚೋದ್ರಿಂದ ಶಿವ ಮತ್ತು ವಿಷ್ಣು ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಅಮಲಕಿ ಏಕಾದಶಿ ದಿನ ನೆಲ್ಲಿಕಾಯಿ ಗಿಡಕ್ಕೆ ತುಂಬಾ ಮಹತ್ವ ಇದೆ. ಹಾಗಾಗಿ ಈ ಒಂದು ಏಕಾದಶಿಯನ್ನು ಅಮಲಕಿ ಏಕಾದಶಿ ಅಂತ ಕರೀತಾರೆ ಸ್ನೇಹಿತರೆ. ಇನ್ನು ಈ ದಿನ
ಕನಕದಾರ ಸ್ತೋತ್ರವನ್ನು ಮತ್ತು ಮಹಾಲಕ್ಷ್ಮಿ ಅಷ್ಟೋತ್ರವನ್ನು ಮನೆಯಲ್ಲಿ ಕೇಳೋದ್ರಿಂದ ಅಥವಾ ಈ ಒಂದು ಸ್ತೋತ್ರಗಳನ್ನು ಪಾರಾಯಣ ಮಾಡೋದ್ರಿಂದ ಮನೆಯಲ್ಲಿ ಇರುವಂಥ ಸಕಲ ದೋಷಗಳು ಸಹ ನಿವಾರಣೆ ಆಗುತ್ತದೆ ಸ್ನೇಹಿತರೆ. ಇನ್ನು ಈ ಒಂದು ಅಮಲಕ್ಕಿ ಏಕಾದಶಿಯ ಮಹತ್ವ ಮತ್ತು ವ್ರತಕಥೆ ಏನು ಮತ್ತು ಉಪವಾಸದ ನಿಯಮವೇನು, ಪೌರಾಣಿಕ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.